ಅಕ್ಕರೆ ಹಾಂ ಏನಾಯ್ತು? ಯಾಕೆ ಹೀಗೆ ಕೂತಿದ್ದೀರಾ? ಏನೂ ಇಲ್ಲ. ಹಾಂ, ಮಂದಹಾಸನ ಇಲ್ಲ ಮುಖದಲ್ಲಿ. ಏನಿಲ್ಲ ಅಂತ ಹೇಳಿದ್ನಲ್ಲ. ನೀನೇನು ಇನ್ನೂ ಹೊರಡಿಲ್ಲ? ಆ್ಯಕ್ಚುಲಿ ಆಫೀಸಿಗೆ ಹೊರೋಣ ಅಂತಲೇ ಇದ್ದೆ. ಅಷ್ಟೊತ್ತಿಗೆ ನಿಮ್ಮನ್ನು ಅಶೋಕವನದಲ್ಲಿ ಕೂತ್ಕೊಂಡಂಥ ಸೀತೆ ಕಣ್ಣಂಗೆ ಆಯಿತು. ಅದಕ್ಕೆ ಏನು ವಿಷಯ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಏನು ವಿಷಯ? ಏನೂ ಇಲ್ಲ. ಅದು ಇಷ್ಟು ದಿನ ಗೌತಮ್ ಅವ್ರ ಜೊತೆಲೇ ಇದ್ರ, ನನ್ನ ಪಕ್ಕದಲ್ಲೇ ಇದ್ರ, ಒಂದೊಂಥರ ಅಭ್ಯಾಸ ಆಗೋಯ್ತು. ಈಗ ಅವ್ರು ಆಫೀಸ್ಗೆ ಹೋಗಿದ್ದಾರೆ. ಸುಮ್ಮನೆ ಮನಸ್ಸು ಎಲ್ಲ ಖಾಲಿ ಖಾಲಿ ಅನ್ನಿಸ್ತೈತೆ. ವಿರಹ ವೇದನೆ ಅಂತ ಅನ್ನಿ. ನೋಡು ತರಲೆ, ನೀನು ಇದನ್ನ ಇಟ್ಕೊಂಡು ನನ್ನ ರೇಗಿಸ್ಬೇಡ. ಹೊಡು, ಲೇಟ್ ಆಗ್ತಿದೆ ನಿನಗೆ. ಸೀತೆ ಅಕ್ಕರೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಏನು? ಜೀವ ಅವ್ರು ನಿನ್ನೆ ಆಫೀಸಿಗೆ ಬಂದಿದ್ರು. ಓ, ವಿಶ್ ಮಾಡಕ್ಕೆ ಬಂದಿದ್ನಾ? ಸ್ವೀಟ್ ಅಲ್ಲ, ಬೇರೆ ವಿಷಯ. ಏನು ವಿಷಯ? ಜೀವ ಅವ್ರ ಫ್ರೆಂಡ್ ಒಬ್ಬರು ಜೈಲಲ್ಲಿದ್ದಾರಂತೆ. ಜೀವನ್ ಫ್ರೆಂಡು ಜೈಲಲ್ಲಿದ್ದಾರಾ? ಏಕೆ? ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸು, ವಿಚಿತ್ರವಾಗಿದೆ. ತಲೆ ಬಿಡೋಣ ಅರ್ಥ ಆಗ್ತಾ ಇಲ್ಲ. ದಿಯಾ ಇದ್ದಾಳಲ್ವಾ, ಅವಳು ಜೀವ ಅವ್ರ ಫ್ರೆಂಡ್ ಜೊತೆ ರಿಲೇಷನ್ಶಿಪ್ಪಲ್ಲಿದ್ಲಂತೆ. ಓ, ಅದಕ್ಕೆ ಹೇಳಿದ್ದು ಸ್ವಲ್ಪ ವಿಚಿತ್ರವಾಗಿದೆ ಕೇಸು ಅಂತ. ವಿಷಯ ಏನು ಅಂತಂದರೆ, ಅವಳು ಸ್ವಲ್ಪ ದಿನದಿಂದ ಕಾಣೆ ಆಗಿದ್ದಾಳೆ. ಎಲ್ಲಿ ಹೋಗಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಜೀವ ಅವ್ರ ಫ್ರೆಂಡು ಜಯದೇವ್ ಹತ್ರ ಹೋಗಿ ದಿಯಾ ಎಲ್ಲಿ ಅಂತ ಕೇಳಿದ್ದಾರೆ. ಆವಾಗ ಜಯದೇವ್ ಅವರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡದೇ ಇರೋದು ನೋಡಿ ಅನುಮಾನ ಇನ್ನೂ ಸ್ಟ್ರಾಂಗ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜಯದೇವ್ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಅಲ್ಲಾಗಿದ್ದೇ ಬೇರೆ. ಜಯದೇವ್ ಅವರು ಇಡೀ ಕೇಸ್ನ ಅವ್ರ ತಲೆ ಮೇಲೆ ಹಾಕಿ, ನನಗೇನೂ ಗೊತ್ತೇ ಇಲ್ಲ, ದಿಯಾಂಗ್ ನಾನೇನೂ ಮಾಡಿಲ್ಲ, ಡ್ರಾಮಾ ಆಡ್ತಿದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟಿಗೆ ಜೀವ ಫ್ರೆಂಡ್ ಮೇಲೆ ಅನುಮಾನ ಬಂದು ಇನ್ವೆಸ್ಟಿಗೇಟ್ ಮಾಡಿ ಅವನದೇ ತಪ್ಪಿದೆ ಅಂಥೇಳಿ ಗೊತ್ತಾದ ಮೇಲೆ ಜೈಲಿಗೆ ಹಾಕಿದ್ದಾರೆ. ಆದರೆ ಜೀವ ಅವರಿಗೆ ಜಯದೇವ್ ಮೇಲೆ ಡೌಟು. ಜಯದೇವ್ ಏನೋ ಕಿತಾಪತಿ ಮಾಡಿ ಜೀವ ಫ್ರೆಂಡ್ ಮೇಲೆ ಹಾಕಿದ್ದಾರೆ ಅಂತ. ಅದಕ್ಕೇನೆ ನಿಂದ ಏನಾದರೂ ಹೆಲ್ಪ್ ಆಗತ್ತಾ ಅಂತ ಕೇಳೋಕೆ ಬಂದಿದ್ರು. ನೀನೇನು ಹೇಳಿದೆ? ಇಲ್ಲ ಅಕ್ಕರೆ, ನಾನು ಅದಕ್ಕೆ ಒಪ್ಪಿಲ್ಲ. ಏಕೆ? ಇವಾಗಷ್ಟೇ ಜಾಯ್ನ್ ಆಗಿದ್ದೀನಿ. ಇವಾಗಲೇ ಯಾರು ಪರವಾಗೋ ವಿರುದ್ಧವಾಗಿ ನಿಲ್ಲೋ ಸರಿ ಅಲ್ವಲ್ಲ. ನಾನು ಡಿಪಾರ್ಟ್ಮೆಂಟ್ ವಿಚಾರಿಸ್ದೆ ಅಕ್ಕರೆ. ಅವರು ಪ್ರಾಮಾಣಿಕವಾಗಿ ವಿಚಾರಣೆ ಮಾಡಿ ಜೀವ ಫ್ರೆಂಡೇ ತಪ್ಪು ಅಂಥೇಳಿ ಜೈಲಿಗೆ ಹಾಕಿದ್ದಾರೆ. ಬಟ್ ಜೀವ ಅವ್ರು ಹೇಳೋ ಪ್ರಕಾರ ಅವ್ರ ಫ್ರೆಂಡ್ ಏನೂ ತಪ್ಪಿಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ನಾನು ಜೀವ ಅವ್ರ ಮಾತು ಕೇಳಿ ಕೇಸನ್ನ ಏನಾದರೂ ರಿಓಪನ್ ಮಾಡಿದರೆ ಜಯದೇವ್ ಮೇಲಿರೋ ಕೋಪಕ್ಕೆ ಈ ಕೇಸನ್ನ ರಿಓಪನ್ ಮಾಡಿದೆ ಅಂತ ಹೇಳಿ ಆಗತ್ತೆ. ಅದಕ್ಕೆ ಜೀವ ಅವರಿಗೆ ಹೆಲ್ಪ್ ಮಾಡೋ ಮನಸ್ಸಿದ್ರೂ ಆಗಲ್ಲ ಅಂತ ಅಂದೆ. ಈಗೇನಾದರೂ ನಾನು ಈ ಕೇಸಲ್ಲಿ ಇನ್ವಾಲ್ವ್ ಆದರೆ ನಮ್ಮ ಡಿಪಾರ್ಟ್ಮೆಂಟಿಗೆ ಅವಮಾನ ಮಾಡ್ದಂಗೆ ಆಗತ್ತಲ್ವ ಕರೆ? ನೀವು ಹೇಳಿ, ನಾನು ಮಾಡಿ ಸರಿನಾ ತಪ್ಪಾ? 100% ಸರಿಯಾಗಿದೆ ಮಲ್ಲಿ. ನೋಡು, ನಿನಗೂ ಮತ್ತು ಜಯದೇವ್ ಅವ್ರಿಗೊಂದು ಹಿಸ್ಟ್ರಿ ಇದೆ. ಖಂಡಿತ ಅದು ಹಾಗೆ ಆಗೋದು. ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನೀನು ಈ ಕೇಸನ್ನು ರಿಓಪನ್ ಮಾಡಿದ್ದೀಯಾ ಅಂತ ಪರ್ಸನಲ್ ಅಜೆಂಡ ಹೋಗ್ಬಿಡುತ್ತೆ ಅದು. ಆ್ಯಂಡ್ ಅದು ಅಲ್ಲದೆ ನೀನು ಈಗ ತಾನೇ ಜಾಯಿನ್ ಆಗಿದೆಯಾ, ಸತ್ಯ ಏನು ಅಂತ ಪೂರ್ತಿಯಾಗಿ ನಿನಗೂ ಗೊತ್ತಿಲ್ಲ. ಸೊ ಈ ಕೇಸಲ್ಲಿ ಇನ್ವಾಲ್ವ್ ಆಗದೆ ಇರೋದೇ ಬೆಟ್ರು ಅಂತ ನಂಗೆ ಅನಿಸುತ್ತೆ. ಡೌಟ್ ಇತ್ತು, ಇವಾಗ ಕ್ಲಾರಿಟಿ ಸಿಕ್ತು. ಥ್ಯಾಂಕ್ ಯು. ಪ್ಲೇಷರ್. ಸರಿ ಆಯಿತು, ನಾನು ಆಫೀಸಿಗೆ ಹೊರಡ್ತೀನಿ. ನೀವು ಹುಷಾರು. ಹಾಂ, ಬಾಯ್ ಬಾಯ್. Whoa, 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 whoa. The great Gautam Diwan is back in action. ಹೇಗೆ ಅನಿಸ್ತು ಇಷ್ಟು ದಿನ ಆದ್ಮೇಲೆ ಆಫೀಸ್ ಹೋಗಿದ್ದು? ಆಫೀಸ್ಗೇನೋ ಮಾಮೂಲಿಯಾಗೇ ಇತ್ತು. ಬಟ್ ಹೊಸ ಪ್ರಾಬ್ಲಮ್ಸ್ ಬಂದು ಕೂತಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ತಲೆ ಕೆಟ್ಟೋಗ್ಬಿಟ್ಟಿದೆ. ಏನಾಯಿತು? ಇಷ್ಟು ವರ್ಷದಿಂದ ನಮ್ಮ ಜೊತೆಗಿದ್ದ ಕ್ಲೈಂಟ್ಸು ಈಗ ಬೇರೆ ಥರ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಅವ್ರ ವರ್ಷನೇ ಬೇರೆ ಆಗಿಬಿಟ್ಟಿದೆ. ಏಕೆ? ಗೊತ್ತಿಲ್ಲ, ಅವ್ರ ಮಾತಲ್ಲಿ ಬಿಹೇವಿಯರಲ್ಲಿ ಫುಲ್ ಚೇಂಜಸ್ ಕಾಣಿಸ್ತಾ ಇದೆ. ನ್ಯಾಚುರಲ್ ಅಂತ ಅನ್ನಿಸ್ತಾ ಇಲ್ಲ, ಯಾರೋ ಅವ್ರ ಹಿಂದೆ ನಿಂತು ಮಾತಾಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈಗ ನಾವು ನಮ್ಮೆಲ್ಲ ಪ್ರಾಡಕ್ಟ್ಸ್ನು ಕಂಪ್ಲೀಟಾಗಿ ಚೆಕ್ ಮಾಡಿ ಡೆಲಿವರಿ ಮಾಡ್ತೀವಿ. ಆಮೇಲೆ ಮಧ್ಯ ಏನೋ ಚೇಂಜಸ್ ಆಗಿ ಅವ್ರಿಗೆ ಡೆಲಿವರಿ ಆಗೋ ಟೈಮ್ಗೆ ಇದು 100% ಕ್ವಾಲಿಟಿ ಇಲ್ಲ ಅಂತೆಲ್ಲ ಕಂಪ್ಲೇಂಟ್ಸ್ ಬರ್ತಾಯಿದೆ.
ಯಾಕೆ ಹಿಂಗಾಗ್ತಾ ಇದೆ ಅರ್ಥ ಆಗ್ತಾ ಇಲ್ಲ. ನಾವು ಇಷ್ಟೊಂದು ಕ್ವಾಲಿಟಿ ಚೆಕ್ ಮಾಡಿನೂ ಇಷ್ಟು ವರ್ಷ ಈ ರೀತಿ ಏನೂ ಆಗಿರಲಿಲ್ಲ ಅಲ್ವಾ? ಹ್ಞೂ ಸೊ ನಮ್ಮ ಕಂಪ್ನಿ ಒಳಗೆ ಯಾರಾದರೂ ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಕಂಪ್ನಿ ಒಳಗಡೆ ಇರೋರೇ ಯಾರಾದರೂ ಈ ಥರದ್ದು ಮಾಡ್ತಿದ್ದಾರಾ ಅಥವಾ ಹೊರಗಡೆ ನಿಂತು ಆಡಿಸ್ತಾ ಇದ್ದಾರಾ, ಏನು ಕ್ಲಿಯರ್ ಆಗಿಲ್ಲ. ಎನಿವೇಸ್, ನೀವು ಇವಾಗ ಆಫೀಸ್ ಹೋಗೋದನ್ನು ಶುರು ಮಾಡಿದ್ದೀರಲ್ವಾ, ಎಲ್ಲ ಪ್ರಾಬ್ಲಮ್ಸು ಒಂದೊಂದಾಗಿ ಸಾಲ್ವ್ ಆಗೋಗ್ಬಿಡುತ್ತೆ. ಹೋಪ್ ಸೋ. ಅದು ಹಾಗೆ ಆಗುತ್ತೆ ನೋಡಿ. ಪ್ರಾಬ್ಲಮ್ ದೊಡ್ಡದಾಗಿರಲ್ಲ, ಆ್ಯಕ್ಚುಲಿ ಅದು ನಮ್ಮ ಕೈ ಮೀರಿ ಹೋಗೋಕ್ಕೆ ಮುಂಚೆ ನಾವು ಅದನ್ನು ಹಿಡಿಬೇಕು, ಕಂಟ್ರೋಲಲ್ಲಿ ತೊಗೊಳ್ಬೇಕು, ಅಷ್ಟೇ ಮ್ಯಾಟ್ರು. ಎಕ್ಸಾಕ್ಟ್ಲಿ. ಅದಕ್ಕೆ ನಾಳೆ ಎಲ್ಲ ಕ್ಲೈಂಟ್ಸ್ನು ಮೀಟಿಂಗ್ ಕರೆದಿದ್ದೀನಿ. ಓ ಅವ್ರ ಹತ್ರ ಮಾತಾಡ್ತೀನಿ. ಎಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ, ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ತಿಳ್ಕೊಂಡು ಆಮೇಲೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ಸಿ ನಾವು ದ್ಯಾಟ್ಸ್ ಅ ಮಾರ್ಕ್ ಆಫ್ ಅ ಟ್ರೂ ಬಿಸ್ನೆಸ್ ಮ್ಯಾನ್. ಥ್ಯಾಂಕ್ ಯು. ಅವಸರವಾಗಿ ಯಾವ ಡಿಸಿಷನು ತೊಗೊಳ್ದೆ ಸಿಚುವೇಶನ್ನ ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಆ್ಯಕ್ಟ್ ಮಾಡೋದು. ನೈಸ್. ಸರಿ, ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳ. ಹೇಳಿ. ನೀವು ಮನೆ ಬರುವಾಗ ಈ ಆಫೀಸ್ ಟೆನ್ಷನ್ ಎಲ್ಲ ತರಬೇಡಿ. ಮನೆಗೆ ಬಂದಮೇಲೆ ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ. ಓಕೆ ಓಕೆ. ಎಸ್, ಗುಡ್. ಬನ್ನಿ ಊಟ ಮಾಡೋಣ. ಊಟ ಮಾಡೋಣ ಬನ್ನಿ, ಟೈಮ್ ಆಯಿತು. ನಡೀರಿ. ನಡೀರಿ. ದಿನಗಳು ಎಷ್ಟು ಬೇಗ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ಅರಳಿತು ಅರಳಿತು ಮುದುಡಿದ ತಾವರೆ ಅರಳಿತು. ಏನಾಗ್ರೆ ಬಾರಿ ಖುಷಿಯಲ್ಲಿ ಡೈರಿ ಬರೀತಾ ಇದ್ದೀರಾ, ಏನ್ ವಿಷಯ? ಖುಷಿ ಪಡೋ ವಿಷಯ ನಿಮ್ಮಲ್ಲಿ. ಇವತ್ತು ನಮ್ಮ ಟ್ರಸ್ಟ್ ಶುರುವಾಗಿ 1 ವರ್ಷ ಆಗಿದೆ. ಮೇ ಬಿ ಆ ದೇವರು ನನ್ನ ಬದುಕಿಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾನಂದ್ರೆ ಅದೇ ಕಾರಣಕ್ಕೆ ಅಂತ ಅನ್ಸುತ್ತೆ. ಅಕ್ಕಾರೆ, ನಿಮ್ಮನ್ನ ಈ ರೀತಿ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ಈ ರೀತಿ ನೋಡಿದ್ರೆ ತುಂಬಾ ದಿನಗಳಾಗೋಗಿತ್ತು. ನನ್ನ ದೃಷ್ಟಿನೇ ತಾಗೋ ಥರ ಇದೆ. ಥ್ಯಾಂಕ್ ಯು. ನೀವು ಈ ರೀತಿ ಇದ್ರೇನೆ ಚಂದ. ಅದೇನೋ ಮೊಟ್ಟೆ ಬಸಂತ ಮಾಡಿಸ್ಕೊಂಡಿದ್ರಲ್ಲ, ನಂಗೆ ಚೂರು ಇಷ್ಟ ಆಗ್ಲಿಲ್ಲ. ಅವತ್ತೇ ಜಗಳ ಮಾಡೋಣ ಅಂತ ಇದ್ದೆ, ಅದ್ರ ಟ್ರೀಟ್ಮೆಂಟ್ ಅಂತ ಸುಮ್ಮನೆ ಆದೆ. ಅದೆಲ್ಲ ಇಲ್ಲಿ ಬಾಗ್ನೂರು ನಿಮ್ಮನ್ನ ಈ ರೀತಿ ನೋಡಿ ಏನಾದ್ರು ಹೇಳಿರ್ಬೇಕಲ್ಲ. ಏನಂದ್ರು? ಮಲ್ಲಿ ಅಲ್ಲ, ನಿಮ್ಮಿಬ್ರು ಮಧ್ಯೆ ಏನಾದ್ರು ನಡೀತಾ ಅಂತ ಕೇಳ್ದೆ.